ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಇಂದು ನೆರಗ ಅಧಿವೇಶನ ಉಭಯ ಸದನದಲ್ಲಿ ಗವರ್ನರ್ ಗದ್ದಲ, ರಾಜ್ಯಪಾಲರು ಕ್ಷಮೆ ಕೇಳಬೇಕು ಕಾಂಗ್ರೆಸ್, ಕಾಂಗ್ರೆಸ್ಸಿಗರೇ ಕ್ಷಮೆ ಕೇಳಬೇಕು ಎಂದ BJP. ಅರ್ಥ ಆಯ್ತಾ? BJPಯವರೇ ಕ್ಷಮೆ ಕೇಳಬೇಕಾ? ಅಥವಾ ಕಾಂಗ್ರೆಸ್ನವರೇ ಕೇಳಬೇಕು ಕ್ಷಮೆನೀಗ? ಯಾಕೆಂತಂದರೆ ಅವ್ರ ಮುಂದೆ ಹೋಗಿ ಅವರು ಓದಕ್ಕೆ ಬಿಡದೆ ಜಗಳ ಮಾಡಿದವರು ಯಾರು? ಅರ್ಥ ಆಯ್ತಾ? ಕಾಂಗ್ರೆಸ್ನವರು. ಮತ್ತು ಒಂದು ಪ್ರಥಮ ಪ್ರಜೆ ಅಂತ ಅನ್ನೋದು ಏನಕ್ಕೋಸ್ಕರ? ಪ್ರಥಮ ಪ್ರಜೆಗೆ ಏನೇನು ಅಧಿಕಾರ ಇರ್ತದೆ? ಅವ್ರಿಗೆ ಸ್ವೇಚ್ಛೆ ಇಲ್ವೇ ಇಲ್ವಾ? ಅವ್ರಿಗೆ ಪ್ರಥಮ ಪ್ರಜೆಗೆ ನಿಮ್ಮ ಅಧಿವೇಶನದಲ್ಲಿ ಏನು ಹೇಳ್ತಿರೋ ಅದನ್ನೇ ಕೇಳಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ನಿಮ್ಮ ಕ್ಯಾಬಿನೆಟ್ಟಲ್ಲಿ ಏನು ಪಾಸಾಗಿರುತ್ತೆ ಅದನ್ನೇ ಓದಬೇಕು ಅಂತ ಏನಾದ್ರು ಇದೆಯಾ? ನಿಮ್ಮದು ಕ್ಯಾಬಿನೆಟ್ ಅಂದರೆ ಉನ್ನತನ? ಗವರ್ನರ್ ಸೈನ್ ಹಾಕಿದ್ರೆ ಮಾತ್ರ ಅದಕ್ಕೆ ಬೆಲೆ ಬರೋದು, ಇಲ್ಲಾಂದರೆ ಸೈನ್ ಹಾಕಿಲ್ಲ ಅಂದರೆ ಬರಲ್ಲ ಅದು. ಗವರ್ನರೇ ಉನ್ನತ, ಗವರ್ನರ ಅಧಿಕಾರನೇ ಶ್ರೇಷ್ಠ. ಅರ್ಥ ಆಯ್ತಾ? ಗವರ್ನರ ಅಧಿಕಾರನಿಗೆ ಶ್ರೇಷ್ಠ ಅಂತ ಇಟ್ಕೊಂಡು ಸಿದ್ದರಾಮಯ್ಯವರೇ ನಿಮಗೆ ಯಾವ ರೀತಿ ಏನು ಮಾಡಬೇಕು ಎತ್ತ ನಿಮ್ಮ ಸಹಪಾಠಿಗಳಿಗೆ ಸ್ವಲ್ಪ ಒಂದು ಉತ್ತರ ಹೇಳೋಕ್ಕಾಗಲ್ವಾ? ಏನ್ರಿ ಅವನು ಪ್ರದೀಪ್ ಈಶ್ವರು ಮತ್ತು ಇವರು ಯಾರು BK ಹರಿಪ್ರಸಾದು, ಧಿಕ್ಕಾರ ಧಿಕ್ಕಾರ, ರಾಜ್ಯಪಾಲರಿಗೆ ಧಿಕ್ಕಾರ. ಏನು ಧಿಕ್ಕಾರ ಆಗ್ತೀರಾ? ಯಾಕೆ ಆಗ್ತೀರಾ? ಏನಂತ ಮಹಾ ತಪ್ಪು ಮಾಡಿಬಿಟ್ರು ಅವರು? ಏನೋ ರಾಜ್ಯಪಾಲ ಹಠಾವೋ ಕರ್ನಾಟಕ ಬಚಾವೋ. ಏನು ರಾಜ್ಯಪಾಲರೇನು ತಗೊಂಡೋಗಿ ಬೇರೆ ರಾಜ್ಯಕ್ಕೆ ಮಾರ್ಬಿಟ್ಟಿದ್ರ ಕರ್ನಾಟಕನ? ಅದಕ್ಕೆ ಬಚಾವೋ ಅಂತ ಕೇಳ್ತಾ ಇದ್ದೀರಾ? ಅದು ಒಂದು ಹೇಳೋದಕ್ಕೂ, ಒಂದು ಸೆಂಟೆನ್ಸ್ ಹೇಳೋದಕ್ಕೂ ಒಂದು ವಾಕ್ಯಕ್ಕೆ ಉತ್ತರ ಇರಬೇಕಲ್ವ? ಹಿಂಗಲ್ಲ ಹಿಂಗೆ ಅಂತ ಹೇಳಿ ಸೌಜನ್ಯವಾಗಿ, ಇಲ್ಲ ನೀವು ಕೂತ್ಕೊಳ್ಳಿ, ಇಲ್ಲ ಅವ್ರು ಹೋಗಿರಿ ಇದರಲ್ಲಿ ಹೋಗಿ ಸಭಾಧ್ಯಕ್ಷರ ರೂಮಲ್ಲಿ ಕೂತ್ಕೊಳ್ಳಿ ಹಿಂಗಂತ ಕೂರಿಸಿ ಅಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ಮೀಟಿಂಗ್ ಮಾಡಿಕೊಂಡು ನಿಮಗೆಲ್ಲ ಅಲ್ಲಿ ಸೌಜನ್ಯವಾಗಿ ಮಾತಾಡಬೇಕು ಅನ್ನೋದು ನೀವು ಯಾರು ಹೇಳ್ಕೊಡಲ್ವಾ? ಹೇಳ್ಕೊಟ್ರೆ ಎಲ್ಲಿ ಕೇಳ್ತೀರ ನೀವು? ನೀವೆಲ್ಲ ತಲೆಗೆ ಕೇಳೋರು ಎಲ್ಲನೂ ಎಕ್ಕಡಾನ ತಲೆಗೆ ಕೇಳ್ತೀರಾ, ಕಾಲಿಗೆ ಹಾಕ್ಕೊಳ್ಳಲ್ಲ. ಇದು ಏನು ಎಷ್ಟು ಮಟ್ಟಿಗೆ ಇದು ಸರಿ? ಇದು ಯಾವ ರೀತಿ ಸರಿಯಾಗುತ್ತೆ? 3 ದಿನದಿಂದ ಬರೀ ಇದೇ ಮಾತಾಯಿತು. ಇವತ್ತು ಶನಿವಾರ, ಇವತ್ತು ವಿಧಾನಸಭೆ ಇಲ್ಲ, ಅದಕ್ಕೋಸ್ಕರ ಬಿಟ್ಟವ್ರೆ. ಇಲ್ಲಾಂದರೆ ಇವತ್ತು ಒಂದಿನ ಅದರಲ್ಲೇ ಕೂಗಾಟ, ಕಿಚ್ಚಾಟ, ಚೀರಾಟದಲ್ಲಿ ಆಯ್ತಾಯಿತು. ಇನ್ನು ಸೋಮವಾರ ಬಂದು ಏನು ಮಾಡ್ತೀರಾ? ಸೋಮವಾರನೂ ಅದೇ ಚೀರಾಟ, ಕೂಗಾಟ. ಅಲ್ಲ, ಸಿದ್ದರಾಮಯ್ಯವ್ರಿಗೆ ವಯಸ್ಸಾಯಿತು ಅಷ್ಟೇ, ಬುದ್ಧಿ ಬಂತ ಇಲ್ವೋ ಗೊತ್ತಿಲ್ಲ. ಬಟ್ ಆದರೆ ಕಾನೂನು ಇದೆಯಲ್ವ? ಕಾನೂನಿಗ ಏನೋ ಹೇಳ್ತಿರಲ್ಲ, ಅಂಬೇಡ್ಕರ್ ಕಾನೂನಿಗ ಅಳಿಸ್ಬಿಡ್ತಾರೆ BJPಯವರು. ಅಲ್ಲ ರೀ, ನೀವೇ ಅಳಿಸ್ಬಿಡ್ತೀರಲ್ಲಪ್ಪ. BJPನ ಇದರಲ್ಲಿ ಅಂಬೇಡ್ಕರ್ ಕಾನೂನಲ್ಲಿ ಇದೆಯಾ ಈ ಥರ ಗೇರವಾಕಿ ಅಂತ? ರಾಜ್ಯಪಾಲರ ಗೇರವಾಕ್ಕಿಂತ ಇದೆಯೇನ್ರಿ? ಯಾವ ರೀತಿ ಇದನ್ನು ಮಾಡ್ತೀರಾ ಹೇಳಿ? ಸ್ವಲ್ಪ ಒಂದು 10 ನಿಮಿಷ ಆಲೋಚನೆ ಮಾಡಬೇಕು. 10 ನಿಮಿಷ ಆಲೋಚನೆ ಮಾಡಿ ಪ್ರತಿಯೊಂದು ವಿಷಯನೂ ಕೂಡ ಸೂಕ್ಷ್ಮವಾಗಿ ತಗೊಳ್ಳಿ. ಅವಾಗ ನಿಮಗೆ ಅದರ ಬಗ್ಗೆ ಇದು ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇವತ್ತು ಸರ್ಕಾರದಿಂದ ಬಡವರಿಗೆ 42,345 ಮನೆಗಳು ಹಕ್ಕುಪತ್ರವನ್ನು ನೀಡುತ್ತಿದ್ದಾರೆ. ಯಾರು? ಕಾಂಗ್ರೆಸ್ನವರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು. 2.5 ವರ್ಷಕ್ಕೆ ಈಗ 42,345 ಮನೆಗಳನ್ನೀಗ ವಿತರಣೆ ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಥ್ಯಾಂಕ್ಸು. ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, 3ನೇ ವಿಷಯ, ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಯಾರೂ ತಡೆಯೋಂಗಿಲ್ಲ, ಯಾವ ಆಟೋದವರು ತಡೆಯೋಂಗಿಲ್ಲ. ಆಟೋದವ್ರದ್ದೇ ರಾಗಳೆ ಆಗಿಬಿಟ್ಟಿತ್ತು ಪಾಪ.
ಏನೋ ಹೊಡೆಯೋದೇನು ಬೈಯೋದೇನು ಅವ್ರಿಗೆ ಬಾಯಿಗೆ ಬಂದಾಗೆ ಏನು ನೀವು ಒಬ್ಬರೇ ತಿನ್ನಬೇಕಾ ಬದುಕಬೇಕಾ ಅಂದರೆ ಇವರೊಬ್ಬರೇ ತಿನ್ನಬೇಕು ಒಟ್ಟಿನಲ್ಲಿ ಆಟೋದವರು, ಇನ್ಯಾರು ತಿನ್ನಲೂ ಬೇಡ್ದು ಯಾರು ಬದುಕಲೂ ಬೇಡ್ದು. ಹಾಂ, ಏನ್ರಿ ಇದು? ಬೈಕ್ನವ್ರಿಗೆ ಒಂದು ರಿಲೀಫ್ ಸಿಕ್ತು. ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ಇವಾಗಿನ ವಿಷಯದ ಪ್ರಕಾರವಾಗಿ ಈ ರಾಜ್ಯದ ಮತ್ತು ಗಣರಾಜ್ಯೋತ್ಸವ ಬರ್ತಾ ಇದೆ 26ಕ್ಕೆ. ಇವತ್ತು 24, 25, 26 ಸೋಮವಾರ ಗಣರಾಜ್ಯೋತ್ಸವಕ್ಕೆ ಮತ್ತೆ ಸೇಮ್ ಯಾರು ಈ ಕಾಂಗ್ರೆಸ್ನ ನಾಯಕರು, ಈ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಸೇಮ್ ನೆರಗ ವಿಷಯನೇ ಬರ್ಕೊಟ್ಟಿರ್ತಾರೆ. ಅದನ್ನೀಗ ಅವ್ರು ಓದೋದಿಲ್ಲ, ಮತ್ತೆ ಅವತ್ತೊಂದು ದಿನ ಇದೇ ಕುಂಠಿತ ಆಗುತ್ತೆ. ಬಟ್ ಈಗಾಗಲೇ ಬರೆದು ಕೊಟ್ಟಿರ್ತಾರೆ, ಅದನ್ನು ಬೇಡ ಹಂಗಂತ ಅವರು ತಳ್ಳಿ ಹಾಕಿರ್ತಾರೆ. ಆದರೆ ಇವ್ರು ಕೇಳಲ್ಲ. ಇವ್ರ ಹಠನೇ ಇವ್ರಿಗೆ, ಕಾಂಗ್ರೆಸ್ನವ್ರ ಹಠ ಹೆಂಗೆ ಅಂದರೆ ಅವ್ರು ಹೆಂಗಾರು ಮಾಡಿ ಇವ್ರನಿಗೆ ಒಪ್ಪಿಸ್ಬೇಕು, ಯಾರನ್ನ ಮೆಚ್ಚಿಸ್ಬೇಕು, ಯಾರನ್ನ ರಾಹುಲ್ ಗಾಂಧಿನ ಮೆಚ್ಚಿಸ್ಬೇಕು. ಬುದ್ಧಿ ಇಲ್ಲದಿದ್ದವನಿಗೆ, ಅವನಿಗೆ ಬುದ್ಧಿನೇ ಇಲ್ಲ. ಅವನಿಗೆ ಅಯ್ಯಪ್ಪನಿಗೆ ಬುದ್ಧಿ ಇದ್ದಿದ್ರೆ ಯಾಕೆ ಹಿಂಗೆಲ್ಲ ವಿರೋಧ ಮಾಡಿದ್ರೇ ಅವ್ರಿಗೆ ಅಧಿಕಾರ, ಇಲ್ಲ ಅಂದರೆ ಇಲ್ಲ. ಆ ಥರದ ಒಂದು ಸಿಚುವೇಶನ್ ಆಗಿದೆ. ಅದು ಈಗಾಗಲೇ ಸುದ್ದಿ ಆಗಿದೆ, ಅರ್ಥ ಆಯ್ತಾ? ಗಣರಾಜ್ಯೋತ್ಸವಕ್ಕೂ ಇದೇ ತಕರಾರು ಮಾಡ್ತಾರೆ, ಇದೇ ವಿಷಯಗಳು ನಡೀತದೆ. ಪಾಪ ಅವರು ಫ್ಲ್ಯಾಗ್ ಅರೆಸ್ಟ್ ಮಾಡಿ ಕೊನೆಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ಹೇಳ್ತಾರೆ ಅಷ್ಟೇ. ಇದಂತೂ ಗಟ್ಟಿ. ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ಈ ರಾಜ್ಯದ ಜನ ಸಾಮಾನ್ಯವಾಗಿ ಈಗಾಗಲೇ ಏನು ಗೊತ್ತಾ, ಯಾವುದು ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಯಾವ ಲಕ್ಷ್ಮಿನೂ ಭಾಗ್ಯಲಕ್ಷ್ಮಿನೂ ಇಲ್ಲ, ಗೃಹಲಕ್ಷ್ಮಿನೂ ಇಲ್ಲ. ಎಲ್ಲ ಪೆಂಡಿಂಗ್ ಆಗೋಗಿದೆ. ಎಲ್ಲ ಯಾರಿಗೂ ಸರಿಯಾದ ರೀತಿ ಹಣ ಬಂದಿಲ್ಲ. ಮತ್ತು ಇವರು ಕೊಚ್ಕೊಳ್ಳೋದು, ಜಂಬ ಕೊಚ್ಕೊಳ್ಳೋದು ತುಂಬ ಜೋರಾಗಿದೆ, ಅರ್ಥ ಆಯ್ತಾ? ಮತ್ತು ಇವರು ಯಾರೋ BJPಯವರು ಮಹಾರಾಷ್ಟ್ರದಲ್ಲಿ ಭಾಳ ಜೋರಾಗಿ ಅಂದರೆ ಕಾಂಗ್ರೆಸ್ಸು ಇದು ಏನು NCP ಪಕ್ಷ ಎಲ್ಲರನ್ನೂ ಧೂಳೀಪಟ ಮಾಡಿಬಿಟ್ಟೈತೆ, ಯಾರಿಗೂ ಇಲ್ಲ. ಅಲ್ಲಿ ಇನ್ನೂ OICC ಗೆದ್ದುಬಿಟ್ಟವನೆ, ಪರವಾಗಿಲ್ಲ. ಮತ್ತು ಇದು SIPI ಅವ್ರು ಗೆದ್ದವ್ರೆ, ಕಾಂಗ್ರೆಸ್ ಇಲ್ಲ. ಕಾಂಗ್ರೆಸ್ ಸರ್ವನಾಶ ಆಗೋಯ್ತು ಮಹಾರಾಷ್ಟ್ರದಲ್ಲಿ ಕಂಪ್ಲೀಟ್. ಅದಕ್ಕೆ ಎಳ್ಳು ನೀರು ಬಿಟ್ಬಿಟ್ರು ಇವರು ಕಾಂಗ್ರೆಸ್ನವರೇ. ಯಾಕೆಂದರೆ ಅವನಿಗೆ ಕಾಂಗ್ರೆಸ್ನವ್ರಿಗೆ ಲೀಡ್ರಿಗೆ ಅಲ್ಲಿ ಹೋಗ್ಬಿಟ್ಟು ಆ ಏರಿಯಾದಲ್ಲಿ ಆ ಒಂದು ಮಹಾರಾಷ್ಟ್ರದಲ್ಲಿ ಕೂತ್ಕೊಂಡು, ಬಾಂಬೆನಲ್ಲಿ ಮುಂಬೈಯಲ್ಲಿ ಕೂತ್ಕೊಂಡು ಅವ್ರನ್ನ ಕಾಂಗ್ರೆಸ್ನ ಲೀಡ್ರ್ಗಳನ್ನೀಗ ಹುರಿದುಂಬಿಸ್ಲಿಲ್ಲ, ಮತ್ತು ಕಾರ್ಯಕರ್ತರು ಬೆಳೆಯೋಕ್ಕೆ ಬಿಡಲಿಲ್ಲ. ಮತ್ತು ಹೆಂಗೆ ಇವರು ಕಾಂಗ್ರೆಸ್ಸು ಬೆಳೀತದೆ? ಕಾರ್ಯಕರ್ತರೇ ಇಲ್ಲ ಅಂತಂದರೆ ಕಾಂಗ್ರೆಸ್ ಹೆಂಗಿರುತ್ತೆ? ಮುಂದೆ ಕಾಂಗ್ರೆಸ್ಸು ಕರ್ನಾಟಕದಲ್ಲೂ ಅದೇ ಆಗುತ್ತೆ. ಈಗಾಗಲೇ ಎಲ್ಲರಿಗೂ ಅಭಿಮಾನಿಗಳು, ಕಾಂಗ್ರೆಸ್ ಅಭಿಮಾನಿಗಳೆಲ್ಲ ಬೇಸರ ಆಗ್ಬಿಟ್ಟವ್ರೆ. ಕಾಂಗ್ರೆಸ್ ಅಭಿಮಾನಿಗಳೇ, BJPಯವರೆಲ್ಲ ಕಾಂಗ್ರೆಸ್ ಅಭಿಮಾನಿಗಳೇ, ಯಾಕಪ್ಪ ನಾವು ಇವ್ರಿಗೆ ಓಟ್ ಹಾಕಿದ್ವಿ, ಯಾಕೆ ಹಿಂಗಾಯ್ತು ಅಂತ ಅಂದ್ಕೊಂಡಿದ್ದಾರೆ. ನೆಕ್ಸ್ಟ್ ಅವ್ರನ್ನೀಗ ಕೆಳಗೆ ಇಳಿಸ್ಬಿಟ್ರೆ ಕಾರ್ಯಕರ್ತರೇ ಇರೋಲ್ಲ, ಅಭಿಮಾನಿಗಳು ಇರೋಲ್ಲ, ಕಾರ್ಯಕರ್ತರು ಇರೋಲ್ಲ. ಕಾರ್ಯಕರ್ತರಿಗೆ ಇದ್ದಿದ್ದು ಸೋತ್ಬಿಟ್ಟ ಮೇಲೆ ಕಾರ್ಯಕರ್ತರಿಗೆ ಇಂಟ್ರೆಸ್ಟ್ ಬರೋಲ್ಲ. ಮತ್ತು ಇನ್ನು 5 ವರ್ಷ ಕಾಯಬೇಕು ಪಾಪ ಅವರು ಬೇಸ್ ಮಾಡ್ಕೊಳ್ಳೋಕ್ಕೆ. ಆ ಥರದ್ದೊಂದು ಸಿಚುವೇಶನ್ ಆಗಿದೆ. 5 ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತದೆ. ಎಲ್ಲೆಲ್ಲಿ? ತಮಿಳುನಾಡು, ಕೇರಳ, ವೆಸ್ಟ್ ಬೆಂಗಾಲ್, ಅಸ್ಸಾಂ ಮತ್ತು ಪಾಂಡಿಚೇರಿ, 5 ಕ್ಷೇತ್ರಗಳಲ್ಲಿ ಎಲೆಕ್ಷನ್ ಇದೆ ಮುಂದೆ ಮಾರ್ಚ್ ಏಪ್ರಿಲ್ಗೆ, ಅರ್ಥ ಆಯ್ತಾ? ಮತ್ತು ಈಗ ಇನ್ನೊಂದು ಏನಪ್ಪ ಅಂದರೆ, ಮಾರ್ಚ್ ಏಪ್ರಿಲ್ಗೆ ಎಲೆಕ್ಷನ್ ಇರೋದ್ರಿಂದ ಅಸ್ಸಾಂಗೆ ಮತ್ತು ಕೇರಳಕ್ಕೆ ನಮ್ಮ ಇವ್ರನಿಗೆ ಯಾರು DK ಶಿವಕುಮಾರ್ನ ಅಸ್ಸಾಂಗೆ, ಕೇರಳಕ್ಕೆ KK ಜಾರ್ಜ್ ಅವ್ರನ್ನ ನೇಮಕ ಮಾಡವ್ರೆ. ಮತ್ತು ಆ ಜಾರ್ಜ್ಗೆ ನೇಮಕ ಮಾಡಿ ಪಾಪ ಮುಖ್ಯಮಂತ್ರಿ ಮಾಡೋಕ್ಕೆ ಏನೂ ವಿಷಯ ಕೊಡದೆ DK ಶಿವಕುಮಾರ್ಗೆ ಬರಿಗೈಯಲ್ಲಿ ಕಳಿಸಿದ್ದಾರೆ. ಈಗ ಅವರು ಯಾವುದೋ ಹೊರದೇಶಕ್ಕೆ ಹೋಗಿದ್ದಾರೆ, ಹೊರದೇಶಕ್ಕೆ ಹೋಗಿ ಬಂದು ನೋಡೋಣ ಏನು ಉತ್ತರ ಕೊಡ್ತಾರೆ ಅಂತ. ಅಲ್ಲಿವರೆಗೂ ಇವ್ರಿಗೆ ಏನೂ ಇಲ್ಲ. ಯಾರಿಗೆ? ನಮ್ಮ CM ಸಿದ್ದರಾಮಯ್ಯ ಅವ್ರಿಗೆ
ಏನು ಒಟ್ಟಲ್ಲಿ ದಿನ ತುಂಬ್ತಾ ಇದೆಯಾ? ನಾನು ಇಷ್ಟು ವರ್ಷ ಇದ್ದೆ ಅಂತ ಕೌಂಟ್ ಬಂತು ಅಷ್ಟೇ. ಅವ್ರಿಗೆ ಬೇಕಾಗಿರೋದೇನು ಕೆಲಸ ಮಾಡಬೇಕು ಅಂತ ಏನೂ ಅಲ್ಲ. ಈಗ ಏನೋ ಇದನ್ನು ಮಾಡಬೇಕು, ಏನು ಈಗ ಅಧಿವೇಶನ ನಡೆಸಬೇಕು. ಅಧಿವೇಶನದಲ್ಲಿ ಏನು ಮಾಡಬೇಕು? ಬಜೆಟ್ ಮಂಡನೆ ಮಾಡಬೇಕು. ಬಜೆಟ್ ಮಂಡನೆಗೆ ಇವರು ಚಾಲ್ತಿ ಕೊಟ್ಟವರೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ರಾಹುಲ್ ಕಾಯ್ತಾ ಇದ್ದಾರೆ. ರಾಹುಲ್ ಅವರು ಇದಕ್ಕೆ ಚಾಲ್ತಿ ಕೊಡಬೇಕಂತ. ಎಲ್ಲನೂ ಕೇಳಿ ಕೇಳಿ ಮಾಡೋದಾದರೆ ಇನ್ಯಾಕಪ್ಪ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ? ಈ ಥರದ ಸ್ಥಿತಿ ಆಗಿದೆ ನೋಡಿ ನಮ್ಮ ರಾಜ್ಯದ ಕತೆ. ಇಷ್ಟೊಂದು ಕಷ್ಟದ ಕತೆ ಆಗಿದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇಷ್ಟು ಹೇಳ್ತಾ ನಾನು ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಇದನ್ನೀಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮುಂದೆ ಹೋಗೋಕ್ಕೆ ದಾರಿ ಮಾಡಿ, ಕೈ ಮುಗಿದು ಕೇಳ್ತೀನಿ. ನನಗೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆ, ನಿಮ್ಮ ಇದರಲ್ಲಿ ವಾಟ್ಸಪ್ಪಲ್ಲಿ ಒಂದು 10 ಜನಕ್ಕೆ, ದಿನ 10 ಜನಕ್ಕೆ ಕಳಿಸಿ ಸಾಕು. ನಾನೊಂಚೂರು ಮುಂದೆ ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ.